ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ವಿಜಯ್ ಅವರಿದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಿಮ್ಮದು ಈಗ ಏನು ಕೆಲಸ ಕಾರ್ಯ ನಡೀತಿದೆ ತೋಟದಲ್ಲಿ? ಇಲ್ಲ, ಕೆಲಸ ಕಾರ್ಯಗಳು ಮುಗಿತಾ ಬರ್ತಾ ಇದೆ. ಕಸಿ ಹಾಂ ಇವಾಗ ಕಸಿ ಮುಗಿತಾನೆ ಯಾವ ಗೊಬ್ಬರ ಕೊಡಬೇಕು ಏನು ಇದ್ರ ಬಗ್ಗೆ ಮಾಹಿತಿಗಳು ಬೇಕಿತ್ತು. ಹಾಂ 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 ಅದಕ್ಕೆ ಬಂದು ನಿಮ್ಮನ್ನ ಭೇಟಿ ಆಗೋಣ ಅಂತ ಬಂದೆ. ಹಾಂ 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 ಒಳ್ಳೆಯದಾಯಿತು. ಹಾಂ. ಈಗ ನಾವು ಫಸ್ಟು ಗೊಬ್ಬರದ ಬಗ್ಗೆ ಮಾತಾಡೋದಾದರೆ, ಹ್ಮ್. ಈಗ ನಾವು ಬಿಸಿಲು ಇರ್ಬೇಕಾದ್ರೆ ಗೊಬ್ಬರ ಕೊಡಬೇಕು. ಹ್ಮ್. ಬಿಸಿಲು ಇರ್ಬೇಕಂತಂದ್ರೆ ನೀರು ಇರಬೇಕು. ಹ್ಮ್. ನಾವು ಮಳೆನೇ ಕಾಯಬಾರ್ದು. ಹ್ಮ್. ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ರೆ ಅಂದ್ರೆ ನೀರಾವರಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿದ್ರೆ ಹ್ಮ್. ನಾವು ನೀರು ಒಂದು ಈಗ 2 ಗಂಟೆ ನೀರು ಕೊಟ್ಕೊಂಡು ಹ್ಮ್. ಆ ನಂತರ ಗೊಬ್ಬರ ಕೊಡಬೇಕು. ಆ ನಂತರ ಪುನಃ ನೀರು ಕೊಡಬೇಕು. ಹ್ಮ್. ಹಾಗೆ ಇಲ್ಲ ಅಂತಂದರೆ ನಾವೊಂದು ಈಗ ಒಂದು ಸರಿ ನಾವು ಬ್ಯಾಕಿಂಗ್ ಆಗಿರುತ್ತೆ, ಒಂದು ಸರಿ ಹಾಕಿರುತ್ತೆ, 2ನೇ ಸರಿ ಬ್ಯಾಕಿಂಗಿಗೆ ನಾವು ಗೊಬ್ಬರ ಕೊಡಬೇಕು. ಆವಾಗ ಒಂದು 3 ಗಂಟೆ ಗೊಬ್ಬರ ಕೊಟ್ಕೊಂಡು ಒಂದು ಸಾಧಾರಣ ಜೆಟ್, ಈ ಪೆನ್ಗಾನ್ ಅಂತ ಜೆಟ್ ಬರುತ್ತಲ್ಲ, ಅದರಲ್ಲಿ 3-4 ಗಂಟೆ ಅಷ್ಟು ನೀರು ಹೊಡೆದ್ರೆ ಸಾಕಾಗುತ್ತೆ. ನೀರೇನು ಅದು ಗೊಬ್ಬರ ಏನು ಆಳಕ್ಕೆ ಇಳಿಯೋದಿಲ್ಲ. ಈಗ ಗೊಬ್ಬರ ಯಾಕೆ ಕೊಡಬೇಕು ಅಂತ ಹೇಳಿದರೆ, ನೋಡಿ ಇದು ಇವೆಲ್ಲ ಹೂವಾಗಿದೆ, ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹ್ಮ್. ನಾವು ಈ ಕಸಿನೂ ಆಯ್ತು, ನಮ್ಮದು ಕಸಿ ನಿರ್ವಹಣೆ ಆಗಿ ಮೇಲೆ ಹೆಚ್ಚಾಗಿ ನಾವು ಗೊಬ್ಬರ ಕೊಡಬೇಕು. ಇದು ಈ ನೋಡಿ, ಈ ಗೊಬ್ಬರ ಕೊಟ್ಟ ಮೇಲೆ ನಮ್ದು ಈಗ 1 ರೌಂಡ್ ಆಯಿತು, 2 ರೌಂಡ್ ಆಯಿತು. ಒಂದು ಕ್ಯಾಲ್ಸಿಯಂ ನೈಟ್ರೇಟು, ಬೋರಾನ್ ನೈಟ್ರೇಟು ಕೊಟ್ವಿ. ಆ ನಂತರ ನಾವು ಈಗ RCF ಸುಫಲ ಅಂತೇಳಿ ನೈಟ್ರೇಟ್ ಫಾರಮಿಂದ ಇರತಕ್ಕಂಥದ್ದು ಕೊಟ್ಟಿದ್ವಿ. ಈಗ ಸಾಮಾನ್ಯ ಗೊಬ್ಬರ ಎಲ್ಲ ಸಿಗುತ್ತೆ ನಮಗೆ, ಕ್ಲೋರೈಡ್ ರೂಪದಲ್ಲಿ ಇರತಕ್ಕಂಥದ್ದೆಲ್ಲ ಸಿಗುತ್ತೆ. ಅದೇನಾಗುತ್ತೆ, ನಮಗೆ ಭೂಮಿಗೆ ಗೊಬ್ಬರ ಬಿದ್ದು ಕನ್ವರ್ಟ್ ಆಗೋಕ್ಕೆ ಸುಮಾರು 1 ತಿಂಗಳು ಬೇಕಾಗುತ್ತೆ. ಅಂದರೆ ಅದು ಅಷ್ಟು ಫಾಸ್ಟಾಗಿ ವರ್ಕ್ ಆಗೋದಿಲ್ಲ. ಈ ನೈಟ್ರೇಟ್ ಫಾರಮಿಂದ ಆದರೆ ತಕ್ಷಣ ಇದಾಗುತ್ತೆ. ಅಕಸ್ಮಾತ್ ಸ್ವಲ್ಪ ನಾವು ಹಾಕೋದು ವ್ಯತ್ಯಾಸ ಆದರೂ, ಒಂದು ಅರ್ಧ ದಿವಸ ಬಿಸಿಲಲ್ಲಿದ್ದರು, ಮಳೆ ನೀರು ಹಾಕೋದು ವ್ಯತ್ಯಾಸ ಆದರೂ, ಅಥವಾ ಮೋಟ್ರ್ ಹಾಳಾಗಿದ್ರು ಏನಾಗಿದ್ರು ಅದೇನಾಗುತ್ತದೆ, ನೈಟ್ರೇಟ್ ಫಾರಮಲ್ಲಿ ಇರೋದ್ರಿಂದ ಅದು ಗಾಳಿಗೆ ಆರಿ ಹೋಗೋದಿಲ್ಲ, ಗಾಳಿ ಜೊತೆ ಸೇರೋದಿಲ್ಲ, ವಾತಾವರಣಕ್ಕೆ ಸೇರೋದಿಲ್ಲ, ಭೂಮಿಯ ಆಳಕ್ಕೂ ಹೋಗೋದಿಲ್ಲ, ಅದು ನೀರು ಬಿದ್ದಾಗನೇ ಕರಗುವಂಥದ್ದು ಇದಂಥದ್ದು ನೈಟ್ರೋಫಾಸ್ಫೇಟ್ ಅಂತೆಲ್ಲ ಚೆನ್ನಾಗಿ ಬಂದಿದೆ. ಈಗ RCF ಗೊಬ್ಬರ ಇದೆ 15 ಅದು ಚೆನ್ನಾಗಿದೆ. ಸರಿ, ಅದನ್ನು ನಾವು ಈಗ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತಾಡೋಣ. ನೋಡಿ, ಅಲ್ಲ ಇದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ. ಈಗ ಸುಣ್ಣ ಹಾಕ್ತಿವಲ್ಲ, ಹೌದು, ಸುಣ್ಣನು ಗೊಬ್ಬರ ಅಂತ ನಾವು ತಿಳ್ಕೊಬೇಕಾ ಅಥವಾ ಸುಣ್ಣ ಅನ್ನೋದು ಸುಣ್ಣ ಅಂತಾನೆ ತಿಳ್ಕೊಬೇಕಾ? ರಸಸಾರ ಮೇಂಟೈನ್ ಮಾಡೋಕ್ಕೆ ಹಾಕ್ತಕ್ಕಂಥ ಗೊಬ್ಬರ ಅಥವಾ ಸುಣ್ಣ ಅಂತ ನೀವು ತಿಳ್ಕೊಬೇಕು ಅಂತ ಹೇಳ್ತಿದ್ದೀರಿ. ನೋಡಿ, ಅದೇ ಒಂದು ಒಳ್ಳೆ ಮಾಹಿತಿ. ಸುಣ್ಣ ಅನ್ನೋದು ತುಂಬ ಒಳ್ಳೆಯ ಗೊಬ್ಬರ. ಕ್ಯಾಲ್ಸಿಯಂ ಮತ್ತು ಅದರಲ್ಲಿ ಮ್ಯಾಗ್ನೀಸಿಯಂ ಇರುತ್ತೆ. ಮಣ್ಣನ್ನು ಏನು ನಮಗೆ pH ರಸಸಾರನ ಒಂದು ಮಟ್ಟಕ್ಕೆ ತರುತ್ತೆ. ಆ pH ರಸಸಾರಕ್ಕೆ ತಂದಾಗ ಮಾತ್ರ ನಾವು ಹಾಕ್ತಕ್ಕಂಥ ಎಲ್ಲ ಗೊಬ್ಬರಗಳು ಅವೈಲೇಬಲ್ ಫಾರಮಲ್ಲಿ ಇರ್ತವೆ, ಅಂದರೆ ಸಿಗ್ತವೆ ಸಾಕಷ್ಟು. ಇಲ್ಲ ಅಂತಾರೆ ನೀರಿನ ಭೂಮಿ ಆಳಕ್ಕೆ ಹೋಗುತ್ತೆ, ಇಲ್ಲಾಂದರೆ ಗಾಳಿಗೆ ಹೋಗುತ್ತೆ. ಸುಣ್ಣ ನಿಮಗೆ ಒಂದು ಗೊಬ್ಬರನೇ. ನಾವೀಗ ಸುಣ್ಣ ಹಾಕಿದರೆ ನಾವು 3 ರೌಂಡು ಗೊಬ್ಬರ ಆದಂಗೆ ಆಗುತ್ತೆ ಈ ತನಕ. ಹಾಗೆ ಹಾಗೆ ಈಗ ನೀವು ಹೇಳಿದ್ರೆ ಈಗ 2ನೇ ರೌಂಡು ನಿಮ್ದು ಆಗಿದೆ ಅಂತ, ಈಗ 3ನೇ ರೌಂಡು ನೀವು ಕೊಡ್ತೀರಿ ಅಂತ ಹೇಳಿದಿರಲ್ಲ ಗೊಬ್ಬರ. ಅದು ಯಾವ ಗೊಬ್ಬರ ಕೊಡೋಕೆ ಚೆನ್ನಾಗಿ? ನೋಡಿ, ಕೆಲವರು ಬಂದು ಈಗ DAP ಅಂತ ಹೇಳ್ತಾರೆ, ಪೊಟ್ಯಾಶು, ರಾಕು ಮತ್ತು ಯೂರಿಯಾ, ಅದೆಲ್ಲ ಯಾವ ಪ್ರಮಾಣದಲ್ಲಿ ಕೊಡಬೇಕು ಏನೋ? ಈಗ ಎಲ್ಲ ಬಂದು DAPನೇ ಕೊಡಬೇಕಾ ಅಥವಾ ಮಣ್ಣು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದ ಗೊಬ್ಬರ ಕೊಡಬೇಕಾ? ಅದನ್ನು ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರವನ್ನು ಕೊಡಬೇಕು. ಮಣ್ಣು ಪರೀಕ್ಷೆ ನಮಗೆ ಮಣ್ಣಿಗೆ ಎಷ್ಟು ಬೇಕು ಅಂತೇಳಿ ನಮಗೆ ಗೊತ್ತಿರಲ್ಲ. ವಿಜ್ಞಾನಿಗಳು ಪರೀಕ್ಷೆ ಮಾಡಿದ ಆಧಾರದ ಮೇಲೆ ಹೇಳ್ತಾರೆ. ಆ ಪರೀಕ್ಷೆ ಮಾಡಿದಾಗ ನಮಗೆ ಎಷ್ಟು ಗೊಬ್ಬರ ಕೊಡಬೇಕು ಏನು ಅಂತೇಳಿ ಅವರೇ ಹೇಳ್ತಾರಲ್ಲ, ಅದನ್ನೇ ಕೊಡಬೇಕು ನಾವು. ನಾವು ನೋಡಿ, ನಮಗೆ ಯೂರಿಯಾ ಜಾಸ್ತಿ ಆದರೆ ಏನಾಗ್ತದೆ ಗೊತ್ತುಂಟಾ? ಈ ಎಲೆ ಸುಕ್ಕಿ ಬಿಡುತ್ತೆ, ಎಲೆ ಜಾಸ್ತಿ ಆಗಿಬಿಡುತ್ತೆ. ಈಗ ಒಬ್ಬನಿಗೆ ಏನಾಗ್ತದೆ, ವಿಪರೀತ ಬೊಜ್ಜು ಬಂದಿದೆ ಅಂತ ಹೇಳ್ಕೊಳ್ಳಿ ನೀವು. ಶರೀರ ದಪ್ಪ ಆಗಿರುತ್ತೆ, ಕೈಕಾಲು ಸಪ್ಪರಾಗಿರುತ್ತೆ. ಅವನು ಅಂದರೆ ಅವನು ಸದೃಢ ವ್ಯಕ್ತಿ ಅಲ್ಲ ಅಂತೇಳಿ ನಮ್ಮ ಆಲೋಚನೆ. ಅದೇ ಟೈಪು ಎಲೆ ಜಾಸ್ತಿ ಆಗುತ್ತೆ, ಬೇರಿನ ಬೆಳವಣಿಗೆ ಕಡಿಮೆ ಆಗುತ್ತೆ. ಒಂದು ಮತ್ತೇನಾಗ್ತದೆ ಉಂಟಾ, ಈ ಕಾಳು ಮೆಣಸಿಗೆಲ್ಲ ನಾವು ಯೂರಿಯಾ ಸ್ವಲ್ಪ ಜಾಸ್ತಿ ಹಾಕಿ ಬಿಟ್ಟರೆ ಅದು ಬೇರನ್ನು ಸುಡುತ್ತೆ. ಅಲ್ಲಿ ಆ ಬೇರನ್ನು ಸುಟ್ಟಾಗ ಏನಾಗ್ತದೆ, ಅದು ಸುಟ್ಟು ಡ್ಯಾಮೇಜ್ ಆಗುತ್ತೆ. ಆವಾಗ ಅದು ಕಾಯಿಲೆ ಬರಲಿಕ್ಕೆ ಒಂದು ಅನುಕೂಲತೆ, ರಹದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ನಾವು ಆ ಯೂರಿಯಾ ಹಾಕಿದರೆ. ಮತ್ತು ಅದನ್ನು ಒಂದು ಸಮ ಪ್ರಮಾಣದಲ್ಲೇ ಹಾಕಬೇಕು, ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು. DAP ಹಾಕಿದರೆ ಏನಾಗ್ತದೆ ಉಂಟು ನಿಮಗೆ? DAP ನಿಮಗೆ 21 ಕೇಳಿದರೆ ಎಲ್ಲ ಗೊಬ್ಬರ ಕೇಳಿದರೆ ಇಲ್ಲ, ಕೇಳಿಲ್ಲ. 20-23 ಇಲ್ಲ ನೋಡಿ, ಎರಡೇ ಇರೋದು. ಅಂದರೆ ಅದು ಕ್ಲೋರೈಡ್ ರೂಪದಲ್ಲಿ ಜಾಸ್ತಿ ಕ್ಲೋರೈಡ್ ಇರುತ್ತೆ, ಮಣ್ಣನ್ನು ಜಾಸ್ತಿ ಹಾಳು ಮಾಡುತ್ತೆ. DAP ಅಂತಲ್ಲ, 20 ಈ ಥರ ಗೊಬ್ಬರಗಳು. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಇದನ್ನು ಜಾಸ್ತಿ ಹಾಕಿದಾಗ ಜಿಂಕ್ ಮತ್ತು ಐರನ್ನು ಗೊಬ್ಬರ ಸಿಗೋದಿಲ್ಲ. ಯಾವುದು 20 ನಾವು ಹಾಕಿದಾಗ, ಜಾಸ್ತಿ ಹಾಕಿದಾಗ
ಸಿಗೋದಿಲ್ಲ ಅದು. ಹ್ಮ್. ಸಸ್ಯ ನ್ಯೂಟ್ರಲೈಸ್ ಆಗ್ತದೆ, ಅಂದರೆ ಅದು ಅವೈಲೇಬಲ್ ಫಾರಮಲ್ಲಿ ಇರಲ್ಲ, ಯಾವುದು ಜಿಂಕ್ ಮತ್ತು ಐರನ್ನು. ಅದು ಒಂದು ಸಣ್ಣ ಪೋಷಕಾಂಶನೇ, ಹಾಗಾಗಿ ನಮ್ಗೆ ಅದು ಅರ್ಜೆಂಟ್ ಬೇಕಾಗುತ್ತೆ ಸಸ್ಯಕ್ಕೆ. ಹಾಗಾಗಿ ನಾವು ಹದ ಅರಿತು ಮಿತಿ ಅರಿತು ಗೊಬ್ಬರ ಹಾಕಬೇಕು. ಹ್ಮ್. ಈಗ MOP ಹಾಕಿದರೆ ಏನಾಗುತ್ತೆ ಅಂತ ಹೇಳೋದು ಬಗ್ಗೆ ಹೇಳೋಣ. ಹ್ಮ್. MOP ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಉಪ್ಪಿನಂಶ ಜಾಸ್ತಿ ಆಗುತ್ತೆ, ಮಣ್ಣು ಗಟ್ಟಿ ಆಗ್ತಾ ಹೋಗ್ತದೆ, ಮಣ್ಣು ಸವಳ ಆಗ್ತಾ ಹೋಗ್ತದೆ, ಮತ್ತೇನಾಗ್ತದೆ, ನೀರು ತಗೊಳ್ಳೋದಿಲ್ಲ, ಅದು ನೀರು ಓಡಿಬಿಡುತ್ತೆ, ಭೂಮಿಯೊಳಗೆ ತಗೊಳ್ಳೋದಿಲ್ಲ. ಹಾಗಾಗಿ MOPನೂ ಜಾಸ್ತಿ ಹಾಕ್ಬಾರ್ದು, ಹ್ಮ್. 20-20 ಹಾಕಬಾರ್ದು, ಯೂರಿಯಾನೂ ಜಾಸ್ತಿ ಹಾಕಬಾರ್ದು, ಮಿತಿ ಅರಿತು ಹಾಕಬೇಕು. ನಾವು ಈಗ ಬೇಸಿಗೆಯಲ್ಲಿ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನಿಗೆ ಬರೋಣ. ಹ್ಮ್. ಬೇಸಿಗೆಯಲ್ಲಿ ಜಾಸ್ತಿ ಹಾಕಿದರೆ ಏನಾಗ್ತದೆ ಅಂತ, ಈಗ ನಾವು ಕಸಿ ಮಾಡಿದ್ದೀವಿ, ನಮಗೆ ಒಂದು ಎಷ್ಟು ಬೇಕೋ ಅಷ್ಟೇ ರೆಕ್ಕೆಗಳು ಇದ್ದಾವೆ, ಹ್ಮ್. ಜಾಸ್ತಿ ರೆಕ್ಕೆ ಇಲ್ಲ. ಈ ಜಾಸ್ತಿ ರೆಕ್ಕೆ ಇಲ್ಲಿದ್ದಾಗ ಏನಾಗ್ತದೆ ಅಂತಂದರೆ, ಇದು ಬೆಳವಣಿಗೆ ಜಾಸ್ತಿ ಆಗಬೇಕು. ಹ್ಮ್. ಈ ಸಸ್ಯದ ಈ ಉದ್ದ ಬೆಳವಣಿಗೆ ಉಂಟಲ್ಲ, ಈಗ ನಾವು ಏನು ಹೂ ಬಂತಲ್ಲ, ಹೂವಿನ ನಂತರದ ಬೆಳವಣಿಗೆಗಳು ಜಾಸ್ತಿ ಆಗಬೇಕು. ಹೂವಿನ ನಂತರದ ಬೆಳವಣಿಗೆಗಳು ಜಾಸ್ತಿ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಸ್ಯ ಆಹಾರ ಜಾಸ್ತಿ ಮಾಡುತ್ತೆ, ತಯಾರು ಜಾಸ್ತಿ ಮಾಡುತ್ತೆ. ನಾವು ಗೊಬ್ಬರ ಕೊಟ್ಟಿದ್ದು ಕರೆಕ್ಟಾಗಿ ತಗೊಳುತ್ತೆ ಒಂದು ಸಸ್ಯ. ಆ ಆಹಾರ ತಯಾರು ಮಾಡಿದಾಗ ಏನಾಗ್ತದೆ, ಬೇರಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆ ಬೇರಿನ ಬೆಳವಣಿಗೆ ಜಾಸ್ತಿ ಆದಾಗ ಏನಾಗುತ್ತದೆ, ಈ ಮೊಗ್ಗುಗಳಿಗೆ, ಅಂದರೆ ಈ ಬೀಜ ಏನು ಕಾಯಾಗುತ್ತಲ್ಲ ಬೀಜಗಳು, ಅದಕ್ಕೆ ಸರಿಯಾದ ಗರ್ಭಗೋಡೆ ತುಂಬಲಿಕ್ಕೂ, ಗರ್ಭಗೋಡೆ ಗಟ್ಟಿ ಆಗಲಿಕ್ಕೂ, ಮತ್ತು ಒಳ್ಳೆಯ ಆಹಾರ ಸಿಗಲಿಕ್ಕೂ ಒಂದು ಅವಕಾಶ ಆಗ್ತದೆ. ಆವಾಗ ಏನಾಗ್ತದೆ, ಮಳೆಗಾಲದಲ್ಲಿ ಉದುರೋದಿಲ್ಲ, ಸೈಜ್ ಬರುತ್ತೆ, ಓಟಿ ಬರುತ್ತೆ ನಮ್ಮ ಕಾಫಿ. ಹಾಗಾಗಿ ನಾವು ಈ ಬೇಸಿಗೆಯಲ್ಲೇ ನಾವು ಸಾಕಷ್ಟು ಗೊಬ್ಬರಗಳನ್ನು ಕೊಡಬೇಕು. ನಾವು ಮೇ ತಿಂಗಳ ಒಳಗಡೆ ಸುಮಾರು 2-3 ಗೊಬ್ಬರ ಆಗಿರಬೇಕು. ಜೊತೆಗೆ ನೀರಿನ ನಿರ್ವಹಣೆನೂ ಪಕ್ಕ ಇರಬೇಕು. ನೀರು ನಿರ್ವಹಣೆ ಅಂತಂದ್ರೆ ನಾವು ಒಂದ್ಸರಿ ಗೊಬ್ಬರ ಕೊಟ್ಟು ಹೋಗೋದಲ್ಲ. ಸುಮಾರು ಒಂದು 14 ದಿವಸದೊಳಗೆ ಭೂಮಿಯಲ್ಲಿ ಮಾಯಿಸರು ತೇವಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ತೇವಾಂಶ ಕಡಿಮೆ ಆಗೋದಕ್ಕಿಂತ ಮೊದಲು ನಾವು ನೀರನ್ನು ಕೊಡಬೇಕು. ಆ ನೀರನ್ನು ಕೊಟ್ಟಾಗ ಏನಾಗ್ತದೆ, ಸಸ್ಯದ ಬೆಳವಣಿಗೆ ಕಂಟಿನ್ಯೂಟಿನೇ ಇರುತ್ತೆ. ಆ ಕಂಟಿನ್ಯೂಟಿಯನ್ನು ನಾವು ಕಾಯ್ದುಕೊಳ್ಬೇಕು. ಆವಾಗ ಮಾತ್ರ ಏನಾಗ್ತದೆ, ಒಂದು ಸರಿ ಇದು ಹಾರ ತಗೊಂಡು ಸಸ್ಯ ಎಲೆ, ಬೇರು ಮತ್ತು ನಮಗೆ ಬೀಜಕ್ಕೆಲ್ಲದಕ್ಕೂ ಅವಶ್ಯಕತೆವಾಗಿ ಏನು ಬೇಕಾಗುತ್ತೆ ಇದು ಪೋಷಕಾಂಶಗಳು, ಅದು ನಿರ್ವಹಣೆ ಕರೆಕ್ಟ್ ಆದಾಗ ನಮಗೆ ಸಸ್ಯದ ಬೆಳವಣಿಗೆ ಕರೆಕ್ಟ್ ಆಗ್ತದೆ, ಕಾಫಿನೂ ಉದುರೋದಿಲ್ಲ, ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದಾಗುತ್ತೆ. ಹೌದಾ? ಇನ್ನೇನಾದ್ರು ಅದೇ ಈ ಗೊಬ್ಬರದ ಬಗ್ಗೆನೇ ಭಾರಿ ಮಾಹಿತಿ ಕೊಡ್ತಾ ಇದ್ದೀರಾ. ಅದನ್ನೇ ಈಗ ನೀವು ಹೇಳಿದ್ರಿ ಮೇ ತಿಂಗಳೊಳಗೆ 3 ರೌಂಡ್ ಗೊಬ್ಬರ ಆಗಬೇಕು ಅಂತ. ಕೆಲವರು ಬಂದು ಈಗ ಗೊಬ್ಬರ ಅವ್ರು ಚೆಕ್ ಮಾಡಿದೆ, ನೀವು ಹೇಳಿದ್ರಿ ಸಾಯಿಲ್ ಚೆಕ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಕೆಲವರು ಬಂದು ಇವಾಗ ಸಾಯಿಲ್ ಚೆಕ್ ಮಾಡಿದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ ಅವ್ರು ರಿಪೋರ್ಟ್ ಕೊಡ್ತಾರೆ. ಆದರೆ ಕೆಲವರು ಇದೇ ಮಾಡೋದಿಲ್ಲ, ಒಟ್ರಾಸಿ ಹಾಕ್ಕೊಂಡು ಹೋಗ್ತಾರೆ. ಒಟ್ರಾಸಿ ಹಾಕ್ಬಾರ್ದು. ನಾವು ಅವರು ಏನು ಹೇಳ್ತಾರೆ ನೋಡಿ, ರಿಪೋರ್ಟ್ ಕೊಡ್ತಾರೆ. ಈಗ 150 ಗ್ರಾಮ್ 200 ಗ್ರಾಮ್ ಹೇಳಿದರೆ ನಾವೊಂದು 25 ಗ್ರಾಮ್ ಕಡಿಮೆನೇ ಕೊಡಬೇಕು ನಾವು. ಆ ಥರ ಅವೈಲೇಬಲ್ ಫಾರಮಲ್ಲೇ ಇರಬೇಕು. ಜಾಸ್ತಿ ಆದಾಗ ಮಣ್ಣು ಜವಳ ಆಗ್ತಾ ಹೋಗ್ತದೆ, ಮಣ್ಣು ಏನು ಬೆಳಿಲಿಕ್ಕೆ ಯೋಗ್ಯ ಇಲ್ಲದೆ ಆ ಥರ ಮುಂದುವರಿತಾ ಹೋಗ್ತದೆ. ಆಗ ಬೀಳಾಗ್ತಾ ಹೋಗ್ತದೆ. ನಮ್ಮ ಭಾರತ ದೇಶದಲ್ಲಿ ಅಂದರೆ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಭೂಮಿ ಬೀಳಾಗೋದು ಜಾಸ್ತಿ ಆಗಿದೆ. ಅದನ್ನು ದುಷ್ಪರಿಣಾಮ ತಪ್ಪಿಸ್ಬೇಕು. ಮತ್ತು ವಾತಾವರಣಕ್ಕೆ ಹೋಗುವಂಥದ್ದು ತಪ್ಪಿಸ್ಬೇಕು. ನಾವು ಯೂರಿಯಾ ಇವತ್ತು ಜಾಸ್ತಿ ಮಳೆ ಬಂದರೆ ನೋಡಿ, ನಾವು ಯೂರಿಯಾ ಹಾಕ್ತೀವಿ ಅಂತ ಹೇಳೋಣ, ಇವತ್ತು ಜಾಸ್ತಿ ಮಳೆ ಬಂದಿದೆ ಅಂತ ನಮ್ಮ ಮಣ್ಣು ಮಿದು ಆಗಿದೆ ಅಂತ ಹೇಳೋಣ, ಮಳೆಗಾಲದಲ್ಲಿ ಮೇ ತಿಂಗಳಲ್ಲಿ ಅಥವಾ ಜೂನಲ್ಲಿ ತಿಳ್ಕೊಂಡಿದ್ದೀನಿ. ಆವಾಗ ಏನಾಗ್ತದೆ ಅಂತಂದರೆ, ಒಂದು ಯೂರಿಯಾ ತಕ್ಷಣ 5 ಅಡಿ ಆಳಕ್ಕೆ ಹೋಗುತ್ತೆ. ಅದು ನಮಗೆ ಯಾವುದೇ ಕಾರಣಕ್ಕೂ ಸಸ್ಯಕ್ಕೆ ಸಿಗೋದಿಲ್ಲ. ಅದು ನಮ್ಮ ಅಂತರ್ಜಲಕ್ಕೆ ಹೋಗಿ ಸೇರುತ್ತೆ. ಬಿಸಿಲು ಬಂದರೆ ಏನಾಗುತ್ತದೆ, ಗಾಳಿಗೆ ವೈಪರೇಟ್ ಆಗುತ್ತೆ, ಅದು ಗಾಳಿಗೆ ಹೋಗಿ ಸೇರುತ್ತೆ, ನಮಗೆ ಅವೈಲೇಬಲ್ ಫಾರಮಲ್ಲಿ ಇರಲ್ಲ. ಹಾಗಾಗಿ ಈಗ ಬೇರೆ ಬೇರೆ ಥರದ್ದು ಬಂದಿದೆ, ನೈಟ್ರೋ ಪೊಟ್ಯಾಸು, ನೈಟ್ರೋ ಫಾಸ್ಫೇಟು, ಈ ಥರದ್ದೆಲ್ಲ ಬಂದಿದೆ. ಅದನ್ನು ನಾವು ಹಾಕಿ ಸ್ವಲ್ಪ ಗೊಬ್ಬರ ಭೂಮಿಯಲ್ಲಿ ಇರೋಂಗೆ ವ್ಯವಸ್ಥೆ ಮಾಡ್ಕೊಬೇಕು. ನೀಮಯುಕ್ತ ಯೂರಿಯಾನ ಹಾಕಬೇಕು. ಈ ಥರ ಈಗೆಲ್ಲ ಸಲ್ಫರ್ ಯುಕ್ತ ಯೂರಿಯಾ ಬಂದಿದೆ. ಈ ಸಲ್ಫರ್ ಯುಕ್ತನೇ ಯೂರಿಯಾ ಬಂದಿದೆ. ಈಗ ನಾವು 3rd ರೌಂಡಿಗೆ SSP ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು ಯೂರಿಯಾ ಸಲ್ಫರ್ ಯುಕ್ತ ಯೂರಿಯಾ, ಆಮೇಲೆ ಪೊಟಾಸು, ಈ 3ನ್ನು ಮಿಕ್ಸ್ ಮಾಡಿ ಕೊಡಬೇಕಂತೇಳಿ ಒಂದು ಯೋಜನೆ ಮಾಡಿದ್ದೀವಿ. ಅದು ಮೇ ತಿಂಗಳು ಎಂಡಲ್ಲಿ ಅಥವಾ 20ರ ಮೇಲೆ ಅದು ಆಗುತ್ತೆ. ಹಾಗೆ ಸರಿ. ಮತ್ತು ಇನ್ನೊಂದು ಏನಂದರೆ, ಕೆಲವರು ಹೇಳ್ತಾರೆ ಲೀಚ್ ಔಟ್ ಆಗುತ್ತೆ ಗೊಬ್ಬರ ಅಂತ. ಲೀಚ್ ಔಟ್ ಅಂದರೆ ಅದು ಏನು ಅಂತ ಹೇಳ್ಬಿಟ್ಟು. ಇಲ್ಲ, ಲೀಚ್ ಔಟ್ ಅಂತಂದ್ರೆ ನಾವು ಜಾಸ್ತಿ ಹಾಕಿದಾಗ ಏನಾಗ್ತದೆ, ಮಳೆ ಜಾಸ್ತಿ ಬಂದಾಗ ಲೀಚ್ ಔಟ್ ಆಗುತ್ತೆ. ನಮ್ಮಲ್ಲಿ ಮಣ್ಣಿನ ರಸಸಾರ ಸರಿ ಇಲ್ಲದಾಗ ಲೀಚ್ ಔಟ್ ಆಗುತ್ತೆ. ಮಣ್ಣಿನ ರಸಸಾರನ್ನು ಸರಿ ಇಟ್ಕೊಂಡು ಲೀಚ್ ಔಟ್ ಆಗ್ತಿದ್ದಾಗೆ ನಾವು ಗೊಬ್ಬರಗಳನ್ನು ಹಾಕಬೇಕು. ಇನ್ನೊಂದು 2ನೇ ಮಾಹಿತಿ ಅಂತ ಹೇಳಿದರೆ, ಹೆಚ್ಚಾಗಿ ಕೆಲವರು ಈಗ ನೀವು ಗೊಬ್ಬರ ಹಾಕಿದ್ದೀರಿ, ನಿಮ್ಮದು ಎಲೆ ಚಿಗುರಿದೆ, ನಾವು ಗೊಬ್ಬರ ಹಾಕದೆ ಗಿಡ ಚಿಗುರಿದೆ ಅಂತ ಹೇಳ್ತಾರೆ ಜನ. ನಾವು ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತೀನಿ ನಿಮಗೆ. ಅದು ಅಂತಂದರೆ, ಈಗ ಗಾಳಿಯಲ್ಲಿ, ವಾತಾವರಣದಲ್ಲಿ ನಮಗೆ ಸಾಕಷ್ಟು ಪೊಟ್ಯಾಶು, ಯೂರಿಯಾ, ಬೇರೆ ಬೇರೆ ಫಾಸ್ಫರಸ್ಸು, ಬೇರೆ ಬೇರೆ ಥರದ್ದೆಲ್ಲ ವಾತಾವರಣದಲ್ಲಿ ಇರ್ತದೆ.
ಈ ಮೊದಲನೇ ಮಳೆ ಬಂದಾಗ, ಮೊದಲನೇ ಅಲ್ಲ, ಈಗ ಒಂದು ಸುಮಾರು 4-5 ಮಳೆ ಬಂದಾಗ ಮಳೆಯ ಜೊತೆಗೆ ಗೊಬ್ಬರಗಳು ಬರ್ತವೆ ಭೂಮಿಗೆ, ವಾತಾವರಣದಲ್ಲಿ ಇರ್ತಕ್ಕಂಥದ್ದು. ಅದೇನಾಗ್ತದೆ, ಆವಾಗ ಏನಾಗ್ತದೆ, ಸಸ್ಯ ತಕ್ಷಣ ಬೆಳವಣಿಗೆ ತುಂಬ ಚೆಂದ ಬರುತ್ತೆ. ನಾವು ಗೊಬ್ಬರ ಹಾಕಿದ್ದಕ್ಕೂ ಗೊಬ್ಬರ ಹಾಕದೇ ಇರೋದಕ್ಕೂ ಎರಡು ಸೇಮ್ ಇರುತ್ತೆ. ಆವಾಗ ಚೆನ್ನಾಗಿ ಬರುತ್ತೆ. ನಾವು ಅದನ್ನು ತಿಳ್ಕೊಂಡು ಗೊಬ್ಬರ ಹಾಕ್ತಿದ್ರು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ, ನಾವು ಇದು ಅಡಿಷನಲ್ ಪೋಷಕಾಂಶ ಬೇಕಾಗುತ್ತೆ, ನಾವು ಹಾಕಲೇಬೇಕು ಗೊಬ್ಬರ. ಹಾಗೆ ಚಂದ್ರಶೇಖರ್ ಅವರು ಕೊಟ್ಟಿದ್ದ ಮಾಹಿತಿಗಳು ಭಾರಿ ಉಪಯೋಗ ಆಗುತ್ತೆ. ಇದೇ ಥರ ಒಳ್ಳೆ ಮಾಹಿತಿಗಳು ಕೊಡಿ, ಇನ್ನು ಸಾವಿರಾರು ಜನಕ್ಕೆ ಹೋಗಿ ಸೇರಲಿ. ನಿಮ್ಮ ಕೊಡೋ ಮಾಹಿತಿಯಿಂದ ಒಂದು ಸ್ವಲ್ಪ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ನಮಸ್ಕಾರ.